ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಬರ್ತಾ ಇದೆ. ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇದ್ದೀನಿ. ಯಾವ ರೀತಿ ತುಂಬ ಸಿಂಪಲಾಗಿ ಉಡಿಸ್ತಾ ಇದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಡೀಟೇಲಾಗಿ ಏನು ಶೇರ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಲಕ್ಷ್ಮಿ ಕೂರಿಸ್ತಾ ಇರ್ತಾರಲ್ವ, ಯಾವ ರೀತಿ ಸೀರೆ ಉಡಿಸ್ತಾರೆ ಅಂತ ನನಗೆ ಯಾವ ರೀತಿ ಗೊತ್ತಿದೆ ಅಂತ ನೋಡಿಕೊಂಡು ನಾನು ಈ ರೀತಿಯಾಗಿ ಸೀರೆ ಉಡಿಸ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಮನೆಯಲ್ಲಿ ಕರೆದಿದ್ರು ಸೀರೆ ಉಡ್ಸೋಕ್ಕೆ ಅಂತ. ಅವ್ರ ಮನೆಗೆ ಹೋಗಿದ್ದೆ. ಅಲ್ಲೇ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡಿಕೊಂಡೆ ನಾನು. ಈ ರೀತಿಯಾಗಿ ತುಂಬ ಸಿಂಪಲಾಗಿ ಲಕ್ಷ್ಮಿಗೆ ಸೀರೆ ಕೂಡ ಉಡಿಸಿದ್ದಾಯಿತು. ಇವಾಗ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನೋಡಿ ಮುಖವಾಡ ಎಲ್ಲ ಇತ್ತು. ಮುಖವಾಡಕ್ಕೂ ಕೂಡ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ತಾಯಿನ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ನೋಡಿ ಈ ರೀತಿಯಾಗಿ ಲಕ್ಷ್ಮಿ ಮುಖವಾಡ ಕೂಡ ಇತ್ತು. ಇದನ್ನು ಎಲ್ಲ ಕಟ್ಟಿ ದೇವರಿಗೆಲ್ಲ ರೆಡಿ ಮಾಡಿದೆ. ತಾಳಿ ಎಲ್ಲ ತಂದಿದ್ರು, ಅರ್ಶಿನದ ಕೊಂಬೆಲೆಲ್ಲ ಕಟ್ಟಿ ಮತ್ತು ತಾಳಿ ಎಲ್ಲ ಕಟ್ಟಿ ಅದ್ರ ಜೊತೆ ದೇವರಿಗೆ ಸ್ವಲ್ಪ ಅಲಂಕಾರಕ್ಕೆ ಒಡವೆಗಳೆಲ್ಲ ಕೊಟ್ಟರು. ಅದನ್ನು ಎಲ್ಲ ಹಾಕಿ ರೆಡಿ ಮಾಡಿ ಆಲ್ಮೋಸ್ಟ್ ಲಕ್ಷ್ಮಿ ಕೂಡ ರೆಡಿಯಾಗಿದೆ. ಇವಾಗ 3 ಗಂಟೆ ಆಗ್ತಾಯಿದೆ. ಇವಾಗ ಲಕ್ಷ್ಮಿನ ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ. ಅವ್ರು ಆಲ್ಮೋಸ್ಟ್ 5 ಗಂಟೆ 5:30 ಎಲ್ಲ ಪೂಜೆ ಮಾಡ್ತೀವಿ ಅಂದರು. ಸರಿ, ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 3:30 ಆಗೋಯಿತು. ಇವಾಗ ಲಕ್ಷ್ಮಿನ ಈ ರೀತಿಯಾಗಿ ರೆಡಿ ಮಾಡಿ ನಾನು ಕೂಡ ಮನೆಗೆ ಓಡಬೇಕು ಅಂತ ಅಂದ್ಬಿಟ್ಟು ಸರಿ ಲಕ್ಷ್ಮಿ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಕೂಡ ಇವಾಗ ಓಡ್ತಾ ಇದ್ದೀನಿ. ನೆಕ್ಸ್ಟ್ ಆಂಟಿಯವ್ರ ಮನೇಲೆಲ್ಲ ಲಕ್ಷ್ಮಿ ಕೂರಿಸ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಕ್ಲಿಪ್ಪಿಂಗ್ ಎಲ್ಲ ನಿಮಗೆ ಸಿಗುತ್ತೆ. ಅದನ್ನು ಕೂಡ ಎಲ್ಲ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಅವರು ಆಲ್ರೆಡಿ ಕೂರಿಸ್ಬಿಟ್ಟಿದ್ರು. ನನ್ನ ತಂಗಿನೇ ಸೀರೆ ಎಲ್ಲ ಉಡಿಸಿ ಅವಳೇ ಎಲ್ಲ ಕೂರಿಸಿದ್ಲು. ಅಲ್ಲಿ ಪೂಜೆ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೋತೀನಿ ನಾನು. ಈ ರೀತಿಯಾಗಿ ಸಂಜೆ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಲಕ್ಷ್ಮಿ ಎಲ್ಲ ನೋಡಿದೆ. ಸರಿ ಸಂಜೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಂಜೆ ಎಲ್ಲ ಒಂದು ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ಸರಿ ಅದನ್ನು ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಅಡುಗೆ ಕೂಡ ಮಾಡಿದರು ಆಂಟಿ. ಒಬ್ಬಟ್ಟು, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಾಡಿದರು. ಸರಿ ಊಟ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಲಕ್ಷ್ಮಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ. ಒಬ್ಬಟ್ಟು ಕೂಡ ತಡ್ತಾ ಇದ್ವಿ.
ಒಂದು ಕಡೆ ಒಬ್ಬಟ್ಟೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಹಾಕ್ಕೊಂಡೆಲ್ಲ ತಿಂತಾಯಿದ್ವಿ. ಅದ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಇರಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಫೋಟೋ ಸೆಕ್ಷನ್ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ನಮ್ಮನೆ ಲಕ್ಷ್ಮಿ ಕೂರಿಸಿ ತುಂಬಾ ಖುಷಿ ಆಯಿತು. ಅದ್ರ ಜೊತೆ ನನ್ನ ಸಬ್ಸ್ಕ್ರೈಬರ್ ಮನೆಗಳಲ್ಲೆಲ್ಲ ಲಕ್ಷ್ಮಿ ಕೂರಿಸಿದ್ದಾರೆ. ಅದು ಫೋಟೋಸ್ ಎಲ್ಲ ನಾನು ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಮನಸ್ಸಿಗೆ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿರೋದ್ರಿಂದ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಯಾಕೆ ಇಷ್ಟು ದಿನಗಳು ಸರಿಯಾಗಿ ವಿಡಿಯೋ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರೀಸನ್ ಕೂಡ ಹೇಳಿ ಯಾವ ಕಾರಣಕ್ಕೋಸ್ಕರ ಅಂತ ಕೂಡ ಹೇಳ್ತೀನಿ. ನಾನು ನಿಮಗೆ ಯಾಕೆ ಸರಿಯಾಗಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಅಮ್ಮ ಮನೇಲಿ ಕೂರಿಸಿದ್ದು. ಅಮ್ಮ ಮನೇಲಿ ಪ್ರತಿ ವರ್ಷ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ. ಈ ರೀತಿ ಕಳ್ಸೋಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಈ ರೀತಿಯಾಗಿ ಪೂಜೆ ಮಾಡ್ತಾರೆ. ಅದನ್ನು ಕೂಡ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ